ಓಂ ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀದೇವಿ ಮಹಾತ್ಮೆ ಪೀಠಿಕಾಧ್ಯಾಯ 14ನೇ ಶ್ಲೋಕ. ಈ ಶ್ಲೋಕದಲ್ಲಿ ಯಾರು ಉಪಾಸನೆಯನ್ನು ಪ್ರಾರಂಭ ಮಾಡ್ತಾರೋ ದೇವಿ ಉಪಾಸನೆಯನ್ನು, ಅವ್ರಿಗೂ ಕೂಡ ಕಷ್ಟಗಳಿರ್ತವೆ, ಎಲ್ಲಿವರೆಗಿರ್ತವೆ ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ತಿಳಿಯೋಣ. ಮಂಡಲೆರಡೆ ಮಂಡಲೋದಲು ಚಂಡ ಫಲತಾನಹುದು, ಆರೇ ಮಂಡಲೋದಲು ದೇವರಂದದಿ ಪೂಜೆಗಳು ತಲಿಹ. ಖಂಡಿತದಲವ ಬಿಡದೆ ತ್ರೈವರು ಷಂಡಲೆದು ಓದಿದವನಾದಡೆ, ಚೆಂಡಿಯಾವ ಕಿಹಳು ಆಕೆಯು ತಾನಹನು ನಿಜದಿ. ಇದು ಶುದ್ಧ ಪಾಠ. ನಮ್ಮ ಪರಮ ಪೂಜ್ಯ ಸದ್ಗುರು ಚಂದ್ರಶೇಖರ ಮಹಾಸ್ವಾಮಿಗಳವರು ಇದನ್ನು ಮಾಡಿದ್ದಾರೆ. ಹಿಂದೆ ಕೆಲವೊಂದು ಪಾಠಾಂತರಗಳು ಈ ಶ್ಲೋಕದಲ್ಲಿ ಭಾಳಷ್ಟು ಇದ್ದಾವೆ. ಚಂಡಿಯೇ ತಾನಾಗಿ ಘನ ಚಿಚ್ಚಕ್ತಿ ಎನಿಸುವಳು ಅನ್ನುವಂಥ ಒಂದು ಪಾಠಾಂತರ ಕೂಡ ಇದೆ. ಯಾವುದು ಪಾಠಾಂತರ ಮಾಡಿದರೂ ಸರಿಯೇ, ಆದರೆ ಇದು ಭಾಳಷ್ಟು ಅರ್ಥಪೂರ್ಣವಾಗುತ್ತೆ ಅನ್ನಿಸ್ತದೆ. ಚಂಡಿಯಾವ ಕಿಹಳು ಆಕೆಯು ತಾನಹನು ನಿಜದಿ ಅನ್ನುವಂಥದ್ದು. ಈ ಎರಡು ಅರ್ಥವನ್ನು ನೋಡೋಣ. ಈ ಮಂಡಲ ಅಂದರೆ ಎಷ್ಟು ದಿವಸ ಅಂದರೆ 48 ದಿವಸ ಒಂದು ಮಂಡಲ. ಮಂಡಲ ಕಾಲ ಅಂತ ಕರೀತಾರೆ. ಮಂಡಲ ಕಾಲ, ಮಂಡಲೆರಡೇ ಮಂಡಲೋದಲು. ಹೇಗೆ ನಾವು ಪ್ರಾರಂಭ ಮಾಡ್ತೀವಲ್ಲ, ಪ್ರಾರಂಭ ಮಾಡಿದಾಗೆ ಒಂದು ಮಂಡಲ, ಎರಡನೇ ಮಂಡಲ, ಹೀಗೆ ಕಂಟಿನ್ಯೂ ಮಾಡಬೇಕಾದ್ರೆ ಚಂಡ ಫಲತ ಅನ್ನೋದು ಅಂದರೆ ಬಹಳಷ್ಟು ಕಷ್ಟಗಳು ಬರ್ತವೆ ಅಂತ ಹೇಳ್ತಿದ್ದಾರೆ. ದೇವಿ ಮಹಾತ್ಮೆ ಓದಿದರೆ ಕಷ್ಟ ಪರಿಹಾರ ಆಗಬೇಕಂತ ಓದ್ತೀವಿ, ಆದರೆ ಇಲ್ಲೇನು ಕಷ್ಟ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರೆಲ್ಲ ತಾತ್ಪರ್ಯ ಹೆಂಗೆ ಬರ್ತಾರೆ ಅಂದರೆ ಕಷ್ಟ ಕಡಿಮೆ ಆಗ್ತಂತ ಹೋಗ್ತದೆ ಅಂತಂದೇಳಿ ಬರ್ಕಂತ ಹೋಗಿದ್ದಾರೆ. ಯಾಕಂದ್ರೆ ಅದನ್ನ ನೇರ ಹೇಳಲಿಕ್ಕೆ ಬಹಳ ಕಷ್ಟದಾಯಕವಾಗಿ ಇದೇನೋ ಮಿಸ್ಟೇಕ್ ಆಗಿ ಬರೆದಿದ್ದಾರೇನೋ ಅಂತ. ಹಂಗೆ ಬರದೇ ಇಲ್ಲ. ಚಂಡ ಫಲತ ಅನ್ನೋದು ಫಲ ವಿಪರೀತವಾಗ್ತದೆ. 2 ಮಂಡಲ ಆದ ನಂತರ ಏನು ಹೇಳಿದ್ದಾರೆ, 6 ಮಂಡಲೋದಲು, 6 ಮಂಡಲಗಳ ಕಾಲ ನಂತರ ಪೂಜೆಗಳು ತಲಿಹ. ಹೀಗೆ ಈ 3 ವರ್ಷ ಸತತ ಪ್ರಯತ್ನ, ಈ ಬಿಡದೆ ಓದ್ತಕ್ಕಂಥವ್ರು ಏನಾಗ್ತಾರೆ, ಅವರೇ ದೇವಿಯ ಸ್ವರೂಪ ಆಗ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವ್ರು ಈ ಪದ್ಯದ ಸಾಮಾನ್ಯ ಅರ್ಥ. ಈ ವಿಶೇಷ ಅರ್ಥ ಏನಿದೆ ಅಂದರೆ, ಇದರೊಳಗೆ ಯಾರು ಉಪಾಸನೆ ಪ್ರಾರಂಭ ಮಾಡ್ತಾರೋ ಅವರಿಗೆ 6 ತಿಂಗಳವರೆಗೂ, ಅಂದರೆ 1 ಮಂಡಲ, 2 ಮಂಡಲ, 3 ಮಂಡಲ ಹೀಗೆ ಪ್ರಾರಂಭ ಆಗ್ತದೆ. ಒಂದೊಂದು ಮಂಡಲಕ್ಕೆ ಒಂದೊಂದು ಸ್ಥಿತಿ. ಅಂದರೆ ಒಂದು 6 ತಿಂಗಳು ಕಳೆಯುವವರೆಗೂ ಬಹಳಷ್ಟು ಕಷ್ಟಗಳಿರ್ತವೆ. ಇದು ಗ್ಯಾರಂಟಿ. ಅದನ್ನು ತಡ್ಕೋಬೇಕು. 6 ತಿಂಗಳ ನಂತರ ಏನು ಇರ್ತದೆ ಅಲ್ಲಿಂದ ಫ್ರೀ ಆಗ್ತಾ ಹೋಗ್ತದೆ. ಯಾರು ಈ ದೇವತಾ ಸ್ತುತಿಗಳನ್ನು, ಈ ಸ್ತೋತ್ರಗಳನ್ನಾಗಲಿ ಇನ್ನೊಂದು ಉಪಾಸನೆಗಳು ಯಾಕೆ ಮಾಡೋದಿಲ್ಲ ಅಂದರೆ, ಆ ಒಂದು 6 ತಿಂಗಳವರೆಗೂ ಭಾಳಷ್ಟು ಕಷ್ಟಗಳು ಅನುಭವಿಸ್ತಾರೆ. ಹಾಗಾಗಿ ಈ ಯಾಕೆ ಓದಿದ ಮೇಲೆ ನನಗೆ ಕಷ್ಟ ಬರ್ತದಪ್ಪ, ಈಗ ದೇವಪುರಾಣ ಹಿಡ್ಕೊಂಡು ಕೂಡಲೇ ಕಷ್ಟ ಬರುತ್ತೆ ಅಂತ ಅನುಭವ ಇರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಯಾಕಂದರೆ ಈ ಒಂದು ನಿಮಗೆ ಅದರ ರಹಸ್ಯವನ್ನು ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ. ಪ್ರಾರಂಭ ಉಪಾಸನೆ ಯಾವಾಗ ಪ್ರಾರಂಭ ಮಾಡ್ತೀವೋ ಆವಾಗ ಕಷ್ಟಗಳು ಖಂಡಿತವಾಗಿ ಬರ್ತವೆ. ಇಲ್ಲದೇ ಇರೋ ಕಷ್ಟಗಳೆಲ್ಲವೂ ಬರ್ತವೆ. ಕೆಲವರು ಹೇಳ್ತಾರೆ ದೇವ್ರಿಗೆ ಪೂಜೆ ಮಾಡಿದ್ರೆ ಭಾಳ ಕಷ್ಟ ಬರ್ತವೆ ಅಂತೇಳಿ. ಕೆಲವರ ಅನುಭವ ಅದು ಸುಳ್ಳಲ್ಲ. ಅದು ಯಾಕೆ ಬರ್ತದೆ ಅಂದರೆ, ಈಗ ನೀವು ನೋಡ್ರಿ, ನಿಮ್ಮ ಮನೆ ಮುಂದೆ ಚರಂಡಿ ಇದೆ, ಚರಂಡಿ ಕ್ಲೀನ್ ಮಾಡೋಕ್ಕೆ ಮುನ್ಸಿಪಾಲ್ಟಿಯವ್ರು ಬಂದರು ಅಥವಾ ಯಾರು ಬಂದರು ಅಂತ ಚರಂಡಿ ಕ್ಲೀನ್ ಮಾಡಿದ್ರೆ ಅಂದರೆ ಏನಾಗುತ್ತೆ, ಚರಂಡಿ ಹಾಗೆ ಕಸ ಗಲೀಜು ಹಂಗೆ ಇರೋವರೆಗೂ ಅಂಥ ಸ್ಮೆಲ್ ಏನಿರಲ್ಲ. ಯಾವಾಗ ಕ್ಲೀನಿಂಗ್ ಪ್ರೋಸೆಸ್ ನಡೀತದಲ್ಲ ಆವಾಗ ಇದಕ್ಕಿಂತ ಜಾಸ್ತಿ ಸ್ಮೆಲ್ ಬರ್ತದೆ. ಹಾಗೆ ಇಲ್ಲಿ ಕ್ಲೀನಿಂಗ್ ಪ್ರೋಸೆಸ್ ನಡೀತಿದೆ ಅಂತ ದೇವ ಪುರಾಣ ನೀವು ತೊಗೊಂಡಿದ್ದೀರಿ, ಯಾವುದೇ ಮಂತ್ರ ಉಪವಾಸನ ತೊಗೊಂಡಿದ್ದೀರಿ ಅಂದರೆ ಕ್ಲೀನಿಂಗ್ ಪ್ರೋಸೆಸ್ ನಡೀತಿದೆ ಅಂತ, ಅವಾಗ ಕಷ್ಟಗಳು ಜಾಸ್ತಿ ಬರ್ತವೆ. ಸ್ವಲ್ಪ ತಡ್ಕೊಳ್ಬೇಕು. ಯಾಕಂದರೆ ಅವು ಕ್ಲೀನ್ ಮಾಡ್ಕೊಂಡು ಹೋಗಿ ಒಂದು ಅರ್ಧ ಗಂಟೆವರೆಗೂ ಆ ಓಣಿ ಏನು ಇರ್ತದಲ್ಲ ಆ ಪ್ರದೇಶ ಹೆಚ್ಚು ವಾಸನೆ ಇರ್ತದೆ ಅಷ್ಟೇ. ಒಂದು 10 ನಿಮಿಷ ಬಿಟ್ಟರೆ ಅದೇನಾಗುತ್ತೆ, ಅದು ಹೋಗಿ ಮತ್ತೆ ಶುದ್ಧವಾಗಿ ಇರ್ತಕ್ಕಂಥದ್ದು. ಹೇಗೋ ಹಾಗೆ ಈ ದೇವಿ ಪುರಾಣ ಪಾರಾಯಣ ಆಗಲಿ ಯಾವುದೇ ಉಪಾಸನ ಆಗಲಿ ಪ್ರಾರಂಭ ಮಾಡಿದರೆ ಒಂದು 6 ತಿಂಗಳು ಹಂಗಿರ್ತದೆ. 6 ತಿಂಗಳು ಸ್ವಲ್ಪ ಸುಧಾರಿಸ್ಕೋಬೇಕಷ್ಟೆ. ಇದು ಹಿಂಗೈತಿ ಅಂಥೇಳಿ. ಯಾಕಂದರೆ ಈ ಗುರುಗಳು ಹೇಳೋದೇ ಇಲ್ಲ ಇದನ್ನು. ಯಾಕಂದರೆ ಭಯಪಟ್ಟು ಮಾಡೋದು ಬಿಟ್ಬಿಡ್ತಾರೆ ಅಂಥೇಳಿ.
ನಮ್ಮ ಗುರುಗಳು ಹಾಗೆ ಹೇಳಿದರು. 6 ತಿಂಗಳು ಆದಮೇಲೆ ಹೇಳಿದ್ರು, 6 ತಿಂಗಳಾಯ್ತು, ನೀನು ಗೆದ್ದು ಬಿಟ್ಟು ಹೋಗಿ ಮಾಡು ಅಂತೇಳಿ. ಒಂದು ವರ್ಷ ಮಾಡಿ ಮತ್ತೆ ನಾನು ಅಲ್ಲಿ ಕೈ ಬಿಟ್ಟೆ, ಅದು ಬೇರೆ ವಿಚಾರ. ಆದರೆ ಯಾರು 6 ತಿಂಗಳವರೆಗೂ ಕಂಟಿನ್ಯೂ ತಗೊಂಡು ಹೋಗ್ತಾರೋ ಅಲ್ಲಿಂದ ಎಬ್ಬಿಸ್ಕೊಂಡು ಹೋಗ್ಬಿಡ್ತದೆ. ಹಾಗಾಗಿ ಇದನ್ನು ಗಟ್ಟಿಯನ್ನು ಮಾಡಿಸ್ಲಿಕ್ಕೆ ಅವರು ಹೀಗೆ ಹೇಳ್ತಾರೆ. ಈ ರಹಸ್ಯ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಓದ್ದಂಗೆಲ್ಲ ಒಳ್ಳೇದಾಗುತ್ತೆ, ಏನು ಓದ್ದಂಗೆಲ್ಲ ಒಳ್ಳೇದಾಗತ್ತಪ್ಪ ನಾನು ನೋಡಿದ್ದೀನಿ ಅಂತಕ್ಕಂಥ ಅನ್ನುವಂಥವ್ರನ್ನ ಭಾಳಷ್ಟು ಜನ ನಾವು ನೋಡಿದ್ದೀವಿ ಅಂತ ಅರ್ಥ. ಹೀಗೆ ಯಾವಾಗ ಪ್ರಾರಂಭ ಮಾಡ್ತೀವಿ 1-2 ತಿಂಗಳು 6 ತಿಂಗಳವರೆಗೂ ಕಷ್ಟಗಳು ಸಹಜವಾಗಿ ಇರುತ್ತವೆ. ಇದನ್ನು ಗಟ್ಟಿ ಮಾಡಿಕೊಳ್ಬೇಕು. ಒಂದು 6 ತಿಂಗಳು ಆದಮೇಲೆ ಇನ್ನು ಸಮಸ್ಯೆ ಇರೋಲ್ಲ. ಇದೊಂದು 6 ತಿಂಗಳು ನಾವು ಒಂದು ಗೆದ್ದರೆ ಮುಗೀತು, ಅಲ್ಲಿಂದ ನೀವು ಗೆದ್ದಂಗೆ, ಲೈಫೇ ಗೆದ್ದಂಗೆ. ಹಾಗಾಗಿ ಏನು ಉಪಾಸನ ಮಾಡ್ತೀರಿ, ಈಗ ಹೊಸ ವರ್ಷ ಬರ್ತಾ ಇದೆ, ಒಂದು ಪ್ರಾರಂಭ ಮಾಡಿರಿ, ಒಂದು ಸಂಕಲ್ಪ ಮಾಡಿರಿ, ಒಂದು ನಿತ್ಯ ಒಂದು ಉಪಾಸನ, ದೇವಿ ಮಹಾತ್ಮೆನೋ, ಲಲಿತಾ ಸಹಸ್ರನಾಮನೋ, ವಿಷ್ಣು ಸಹಸ್ರನಾಮನೋ ಏನೋ ಒಂದು ಪಾರಾಯಣ ಮಾಡಿರಿ. ನಿಮ್ಮ ಒಂದು ಜೀವನ ನಮ್ಮೆಲ್ಲರ ಜೀವನ ಧನ್ಯ ಆಗಲಿ ಅಂಥೇಳಿ ಈ ಒಂದು ಇದು ಅರ್ಥ ಏನಂದರೆ 6 ತಿಂಗಳವರೆಗೂ ಕಷ್ಟ ಇರ್ತದೆ, ಆಮೇಲೆ ಫ್ರೀ ಆಗತ್ತೆ. ಇಲ್ಲಿ ಅದಕ್ಕೆ ಕಂಡೀಷನ್ 6 ಅಂತ. 6 ಒಂದು ಮಂಡಲ ಅಂದರೆ ಒಂದು 48 ದಿವಸ. ನಾವು ಅಪ್ರಾಕ್ಸಿಮೇಟ್ ತಗೊಂಡ್ರೆ ಈಗ 1 ತಿಂಗಳು ಅಂತ ಇಟ್ಕೊಳ್ಳೋಣ. ಒಂದು 6 ತಿಂಗಳು, ಯಾವಾಗ 6 ತಿಂಗಳು ಕ್ರಮಿಸ್ತದೋ ರಾಜನಂದದಿ ಪೂಜೆಗಳು ತಲಿಹ, ದೇವರಂದದಿ ಅಂದರೆ ದೇವ್ರ ರೀತಿಯಲ್ಲಿ ಪೂಜೆಗೊಳ್ತಾನೆ. ಅಂದರೆ ಅವನಿಗೆಲ್ಲವೂ ದೇವ ಅಂದರೆ ಪ್ರಕಾಶ ಅಂತ. ದೇವ ಅಂದರೆ ದೇವ್ರು ಬಂದು ಯಾರು ಊದಿನ ಕಡ್ಡಿ ಇಟ್ಟು ನಮಗೆ ಕರ್ಪೂರ ಬೆಳಗಿ ಮಂಗಳಾರತಿ ಮಾಡ್ತಾರಂತ ಅಲ್ಲ ಅರ್ಥ. ದೇವರಂದದಿ ಪೂಜೆಗೊಳ್ತ ಅಂದರೆ ನಮ್ಮಲ್ಲಿ ಚೈತನ್ಯ ಪ್ರವೇಶ ಆಗ್ತದೆ ಅಂತ ಅರ್ಥ. ಆ ಚೈತನ್ಯ ದಿವ್ಯ ಅಂದರೆ ಪ್ರಕಾಶ ಕೇಳ್ಕೊಂಡು ಬಂದಿದ್ದೀವಿ. ದೇವರು ಅಂದರೆ ಪ್ರಕಾಶ ಅಂತ ಅರ್ಥ ಮಾಡ್ಕೊಂಡು ಬಿಡೋಕೆ ನಾವು. ದೇವ ಅಂತ ಶಬ್ದ ಬಂದ ಕೂಡಲೇ, ದೇವಿ ಅಂತ ಶಬ್ದ ಕೂಡಲೇ ಪ್ರಕಾಶ, ಜ್ಞಾನ, ಆ ಒಂದು ವಿಶೇಷ ಪ್ರಭೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಪ್ರಕಾಶ ನಮ್ಮಲ್ಲಿ ಚೈತನ್ಯ ಉಂಟಾಗ್ತದೆ ಅಂತ ಅರ್ಥ. ಹಾಗೆ ಆ ಚೈತನ್ಯದಿಂದ ಪೂಜೆ ಅಂದರೆ ಗುರುತಿಸಲ್ಪಡ್ತಾನೆ ಅಂತ. ಪೂಜೆ ಅಂದರೆ ಉದ್ಗಡ್ಡೆ ಹಚ್ಚಿ ಬೆಳಗುತ್ತಾರೆ ಅಂತ ಅರ್ಥ ಅಲ್ಲ, ನಮ್ಮನ್ನು ಗುರುತಿಸ್ತಾರೆ ಅಂತ. ಯಾರೇ ಆಗಲಿ ಗುರುತಿಸ್ಬೇಕಂದ್ರೆ ಒಂದು ಬೆಳಕು ಬೇಕು, ಬೆಳಕಿದ್ದರೆ ಮತ್ತು ಅಲ್ಲಿ ಗುರುತಾಗುತ್ತೆ. ಹಾಗಾಗಿ ಆ ಗುರುತಿಸ್ಕೊಳ್ತಾನೆ. ಖಂಡಿತದಲ್ಲ ಬಿಡದೆ ತ್ರೈವರ್ ಅಂದರೆ ಖಂಡಿತವಾಗಿ ಬಿಡದೆ ತ್ರೈವರ್ಷ ಅಂದರೆ ವಿತೌಟ್ ಗ್ಯಾಪ್ ಅಂತ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗೆ ಶೆಂಡಲೆದು ಅಂದರೆ ಸ್ವಲ್ಪ ಬೇಸರ ಪಡದಲೆ ಓದಿದವನಾದರೆ ಚಂಡಿಯಾವಾಕಿಗಳು ಆಕೆಯು ತಾನಹನು ನಿಜದಿ. ಖಂಡಿತವಾಗಿಯೂ ಆ ದೇವಿ ಥರ ಅವನು ಆಗ್ತಾನೆ ಅಂತ. ಯಾಕಂದರೆ ಆ ಒಂದು ದಿವ್ಯತ್ವ ಇರ್ತಕ್ಕಂತಹದ್ದು ಒಂದು ದೇವಿ ಮಹಾತ್ಮ್ಯದಲ್ಲಿದೆ, ಆ ಭಗವತಿಯಲ್ಲಿದೆ. ಆ ಭಗವತಿಯ ಒಂದು ಕೃಪೆ, ಆ ಜ್ಞಾನ, ಆ ತೇಜಸ್ಸು ನಮ್ಮಲ್ಲಿ ಪ್ರವಾಹ ಆಗೋದ್ರಿಂದ ನಾವು ಕೂಡ ಏನಾಗ್ತೀವಿ, ಅದರ ಒಂದು ಕಾರಣದಿಂದ, ದೇವಿಯ ಒಂದು ಕಾರಣದಿಂದ ನಾವು ಕೂಡ ಆ ದೈವತ್ವಕ್ಕೆ ಏರ್ತಕ್ಕಂಥವರಾಗ್ತೀವಿ ಅನ್ನೋದನ್ನ ಇದರಲ್ಲಿ ಹೇಳಿದ್ದಾರೆ ಚಿದಾನಂದ ಅವತರು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೆ ನಮಃ.